ಸೊ ಡಿಕಾರ್ಬನೈಸಿಂಗ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಸೊ ಹೊಸದಾಗಿ ನಾವು ಗಾಡಿ ತೊಗೊಂಡಿರ್ತೀವಿ. ಸೊ ತೊಗೊಂಡಾಗ ಏನಾಗುತ್ತೆ ಅಂದರೆ ಹೊಸ ಫೀಲ್ ಇರುತ್ತೆ, ಏನೋ ಒಂಥರ ಚೆನ್ನಾಗಿರುತ್ತೆ. ಸೊ ಒಂದು 30,000 ಓಡುತ್ತೆ ಒಂದು ವೆಹಿಕಲ್. ಹೊಸ ವೆಹಿಕಲ್ ನೀವು ತೊಗೊಂಡ್ಮೇಲೆ ಒಂದು 30,000 ಗಾಡಿ ರನ್ ಮಾಡ್ತೀರಾ. ಆನ್ ದಟ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ಕಾರ್ಬನ್ನು ಇಂಜಿನ್ ಒಳಗೆ ಬ್ಲಾಕೇಜ್ ಆಗುತ್ತೆ. ಸೊ ಕಾರ್ಬನ್ ಇಂಜಿನ್ ಒಳಗೆ ಬ್ಲಾಕೇಜ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪಿಕಪ್ ಕಮ್ಮಿ ಆಗುತ್ತೆ, ಮೈಲೇಜ್ ಕಮ್ಮಿ ಆಗುತ್ತೆ. BS6 ಇಂಜಿನ್ ಇವಾಗ ಬರ್ತಾ ಇರೋದು. BS6 ಕಾನ್ಸೆಪ್ಟ್ ಬಂದು ಲೆಸ್ ಎಮಿಷನ್ಗೋಸ್ಕರ ಒಂದು ಕಾನ್ಸೆಪ್ಟ್ ಇರೋದು. ಸೊ ಅದರಲ್ಲೂ ಕೂಡ ಕಾರ್ಬನ್ ಇದ್ರೆ ಇಂಜಿನ್ನಲ್ಲಿ ಕಾರ್ಬನ್ ಕೂತಿರೋಂಥ ಚಾನ್ಸಸ್ಗಳು ಇರ್ತವೆ. ಖಂಡಿತವಾಗ್ಲೂ ಇದ್ದಾರೆ ಸರ್. ಒಂದು ಇಂಜಿನ್ ಅಂದರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವುದೇ ರೀತಿ ನೀವು ಯಾವುದೇ ಇಂಜಿನ್ ತೊಗೊಳ್ಳಿ, ಪೆಟ್ರೋಲ್ ಆರ್ ಡೀಸೆಲ್, ಯಾವುದೇ ನೀವು CNG ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು. ಈಗ ಯಾಕಂದ್ರೆ CNG ವರ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ CNG ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಯಾವುದೇ ಇಂಜಿನ್ ನೀವು ತೊಗೊಳ್ತೀವಿ ಅಂತ ಹೇಳಿದ್ರು, ಸೊ ಈ ಏನು ನಾವು ಬ್ಲ್ಯಾಕ್ ಕಾರ್ಬನ್ ಕಂಟೆಂಟ್ ಏನಿರುತ್ತೆ ಅದು ಕಂಪಲ್ಸರಿ ಡೆಪಾಸಿಟ್ ಆಗೇ ಆಗುತ್ತೆ. ಸೊ ಆ ಡ್ರಾಪ್ ಔಟ್ ವರ್ಷನ್ ಈಗ ನೀವು ಶೋರೂಮಲ್ಲಿ ವೆಹಿಕಲ್ ತೊಗೊಂಡಾಗ ಸೊ ಒಂದು 20 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತ ಹೇಳಿರ್ತಾರೆ. ಸೊ ಗಾಡಿ ಒಂದು 30-40 ಸಾವಿರ ಗಾಡಿ ಓಡಿಸಿರ್ತೀರಾ, ಮೈಲೇಜ್ ಡ್ರಾಪ್ ಔಟ್ ಖಂಡಿತವಲ್ಲೂ ಆಗಿರುತ್ತೆ. ಮೈಲೇಜ್ ಡ್ರಾಪ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಈ ಥರ ಕಾರ್ಬನ್ ಕಂಟೆಂಟು ಇಂಜಿನ್ ಒಳಗೆ ಕಾರ್ಬನ್ ಕೂತಾಗ ಸೊ ಮೈಲೇಜ್ ಡ್ರಾಪ್ ಔಟ್ ಆಗುತ್ತೆ. ಇಲ್ಲಿ ನಾನು ಏರ್ ಇನ್ಲೆಟ್ ತೋರಿಸ್ತೀನಿ ಈ ಗಾಡೀಲಿ. ಸೊ ಈ ಗಾಡೀಲಿ ಬಂದು ಏರ್ ಇನ್ಲೆಟ್ ಇದು. ಸೊ ಇಲ್ಲಿಂದ ಏರ್ ಸಕ್ ಮಾಡುತ್ತೆ ಆ್ಯಕ್ಚುಲಾಗಿ ಈ ವೆಹಿಕಲಲ್ಲಿ. ಸೊ ಪರ್ಟಿಕ್ಯುಲರ್ ಆಗಿ ಇಲ್ಲಿಂದ ಏರ್ ಪಾಸ್ ಆಗುತ್ತೆ. ಈ ಏರು ಸಕ್ಕಾಗಿ ಸೊ ಈ ಪೈಪ್ ಲೈನಲ್ಲಿ ಹೋಗಿ ಸೊ ಏರ್ ಥ್ರೂ ಇಲ್ಲಿ ಏರ್ ಫಿಲ್ಟರ್ ಇರುತ್ತೆ. ಸೊ ಈ ಏರ್ ಫಿಲ್ಟ್ರಲ್ಲಿ ಕ್ಲೀನಪ್ ಆಗಿ ಏರು ಸೊ ನೆಕ್ಸ್ಟು ಏನಾರು ಡಸ್ಟು, ಸೊ ಏನಾರು ಕಸ ಕಡ್ಡಿ ಏನಾರು ಇತ್ತು ಅಂದರೆ ಇಲ್ಲಿ ಸ್ಟಾಕ್ ಆಗಿ ಸೊ ನೆಕ್ಸ್ಟ್ ಫಿಲ್ಟ್ರೈಸೇಷನಲ್ಲಿ ಏರ್ ಹೋಗಿ ಡೈರೆಕ್ಟ್ ಏರ್ ಇನ್ಟೇಕ್ ಬಂದು ಸೊ ಇಂಜಿನ್ ಒಳಗಡೆ ಡೈರೆಕ್ಟಾಗಿ ಹೋಗುತ್ತೆ. ಸೊ ಇದರಿಂದ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತಲ್ಲ. ಸೊ ಆ ಏರ್ ಇನ್ಲೆಟ್ಗೆ ಆ್ಯಕ್ಚುಲಾಗಿ ನಮ್ಮದು ಗ್ಯಾಸ್ ಪೈಪ್ಲೈನ್ ಕನೆಕ್ಷನ್ ಕೊಡ್ತೀವಿ. ಇವಾಗ ನಂದು ಒಂದು ವೆಹಿಕಲ್ ಇದೆ, ಅದಕ್ಕೂ ನೀವು ಒಂದ್ಸಲ ಮಾಡಿ ತೋರಿಸ್ತೀರಾ ಡಿಕಾರ್ಬನೈಸೇಷನ್? ಸರ್ ಖಂಡಿತವಾಗ್ಲೂ ತೋರಿಸ್ಕೊಡ್ತೀವಿ. ಸೊ ನೀವೇ ಪರ್ಫಾರ್ಮೆನ್ಸ್ ನೋಡಿ, ನೀವೇ ಫೀಲ್ ನೋಡಿ ಆಮೇಲೆ ಕಸ್ಟಮರ್ಸ್ಗೆ ನೀವೇ ಹೇಳಿ ಆ್ಯಕ್ಚುಲಾಗಿ ಹೇಗಿತ್ತು ಫಸ್ಟ್ ಹೇಗಿತ್ತು, ಆಮೇಲೆ ಹೇಗಿದೆ ಡಿಕಾರ್ಬನೈಸಿಂಗ್ ಆದ್ಮೇಲೆ ಹೇಗಿದೆ ಫೀಲ್ ಹೇಗಿದೆ ಅಂತ ಹೇಳಿ ನೀವೇ ಹೇಳಿ ಕಸ್ಟಮರ್ಸ್ಗೆ. ಓಕೆ, ಶುರು ಮಾಡೋಣ ಸರ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ಹಾಸನ್ ನ್ಯೂಸ್ ಪೇಜ್ನ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಇಂದೂಧರ್ ರಾಮ್. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಅಂದರೆ ನಮ್ಮ ಹಾಸನದ ರಿಂಗ್ ರೋಡ್ ಹತ್ರ ಬ್ರಿಲಿಯಂಟ್ PU ಕಾಲೇಜ್ ಹತ್ರ ನಾನು ಇವತ್ತು ಇದ್ದೀನಿ. ಈ ವಿಷಯ ಏನಪ್ಪ ಈ ವಿಡಿಯೋ ಮಾಡ್ತಿರೋದು ಅಂತ ಅಂದರೆ ಇವತ್ತಿನ ದಿನಗಳಲ್ಲಿ ನಮ್ಮ ಹಾಸನದಲ್ಲಿ ನೀವು ತುಂಬಾ ಒಂದು ಡಿಕಾರ್ಬನೈಸೇಷನ್ ಅನ್ನೋ ಒಂದು ಬೋರ್ಡ್ನ ನೋಡಿರ್ತೀರ. ಇಂಜಿನ್ ಡಿಕಾರ್ಬನೈಸೇಷನ್ ಅನ್ನೋ ಬೋರ್ಡ್ಗಳನ್ನ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇದೆ. ಸೊ ಈ ಒಂದು ಡಿಕಾರ್ಬನೈಸೇಷನ್ ಏನು, ಯಾತಕ್ಕಾಗಿ ಮಾಡ್ತಾರೆ ಮತ್ತು ಇದರಿಂದ ಏನು ಉಪಯೋಗಗಳು ಅನ್ನೋದು ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಸೊ ನನಗೊಂದು ತುಂಬ ದಿನಗಳಿಂದನೇ ಕುತೂಹಲ ಇತ್ತು ಈ ಡಿಕಾರ್ಬನೈಸೇಷನ್ ಅಂದರೆ ಏನು ಅಂತ ಹೇಳಿ. ಸೊ ಈ ಒಂದು ಪ್ರಾಸೆಸ್ ಎಲ್ಲ ಯಾವ ರೀತಿ ಇರುತ್ತೆ ಮತ್ತು ಇದನ್ನು ಡಿಕಾರ್ಬನೈಸೇಷನ್ ಏನಕ್ಕಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ ಇವತ್ತು HP ಇಂಜಿನ್ ಡಿಕಾರ್ಬನೈಸೇಷನ್ ಪಾಯಿಂಟ್ ಅಂತ ಹೇಳಿ ನಮ್ಮ ಹಾಸನದ ರಿಂಗ್ ರೋಡ್ ರಸ್ತೆ ಬ್ರಿಲಿಯಂಟ್ PU ಕಾಲೇಜ್ ಹತ್ರ ಒಂದು ಡಿಕಾರ್ಬನೈಸೇಷನ್ ಸರ್ವಿಸ್ ಸೆಂಟರ್ ಇದೆ. ಸೊ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ. ಈ ಒಂದು ನೋಡಿ ಆಲ್ರೆಡಿ ಮಾಡ್ತಾ ಇದ್ದಾರೆ ಡಿಕಾರ್ಬನೈಸೇಷನ್ ಏನೋ ಸರ್ವಿಸ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಾಸೆಸ್ ಎಲ್ಲ ಯಾವ ರೀತಿ ಇರುತ್ತೆ, ಇದರಿಂದ ನಮ್ಮ ಇಂಜಿನ್ಗೆ ಆಗೋವಂಥ ಉಪಯೋಗಗಳೇನು ಅಂತ ಹೇಳ್ಬಿಟ್ಟು ನಾನು ಇವತ್ತು ತಿಳ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ. ಸೊ ಆಲ್ರೆಡಿ ಗಾಡಿಗಳೆಲ್ಲ ಕ್ಯೂನಲ್ಲಿ ನಿಂತಿದ್ದಾವೆ. ನೋಡೋಣ, ಕೇಳೋಣ ಇವ್ರ ಹತ್ರ, ನಾವು ತಿಳ್ಕೊಳ್ಳೋಣ. ಓಕೆ, ಇವಾಗ ನಾವು HP ಇಂಜಿನ್ ಡಿಕಾರ್ಬನೈಸೇಷನ್ ಪಾಯಿಂಟ್ ಇಲ್ಲಿಗೆ ನಾವು ಇವತ್ತು ಬಂದಿದ್ದೀವಿ. ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಸರ್ ನಮಸ್ತೆ. ನಿಮ್ಮ ಹೆಸರು? ಗುರುಮೂರ್ತಿ ಸರ್. ಸರ್ ಎಷ್ಟು ದಿನ ಆಯಿತು ಓಪನ್ ಮಾಡಿ ಇದನ್ನು? ಸರ್ ಈಗ ಒಂದು ತಿಂಗಳಾಯಿತು. ಈ ಇಂಜಿನ್ ಡಿಕಾರ್ಬನೈಸೇಷನ್ ಅಂತ ಅಂದರೆ ನಮ್ಮ ಹಾಸನ ಜನಗಳಿಗೆ ಇನ್ನೂ ಇದ್ರ ಬಗ್ಗೆ ಅತಿಯಾದ ನಾಲೆಡ್ಜ್ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿಲ್ಲ. ಸೊ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಜನಗಳಿಗೆ ಈ ಒಂದು ಡಿಕಾರ್ಬನೈಸೇಷನ್ ಅಂದರೆ ಏನು ಅಂತ ನನಗೂ ಸಹ ಗೊತ್ತಿಲ್ಲ, ತಿಳ್ಕೊಬೇಕು, ನಾನು ಜನಗಳಿಗೂ ತಿಳಿಸ್ಬೇಕು. ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ಸಹಕರಿಸಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಓಕೆ, ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಮುತ್ತುರಾಜ್ ಅಂತ ಹೇಳಿ. ಬೇಸಿಕಲಿ ಬಂದು ನಾನು ಹಾಸನವನೇ. ಸೊ ಈಗ ಪ್ರೆಸೆಂಟಲ್ಲಿ ಸೆಟಲ್ ಆಗಿರೋದು ನಾನು ಬಂದು ಮೈಸೂರಲ್ಲಿದ್ದೀನಿ. ಓಕೆ. ಸೊ ಮೈಸೂರಲ್ಲಿ ನಾನು ಡಿಕಾರ್ಬನೈಸಿಂಗ್ ಓಪನ್ ಮಾಡಿದ್ದೀನಿ. ಆಲ್ರೆಡಿ ನಾನು ಓಪನ್ ಆಗಿ August 15th ಓಪನ್ ಮಾಡಿದ್ದು ನಾನು. ಸೊ August 15 ಇಂಡಿಪೆಂಡೆನ್ಸ್ ಡೇ ದಿನ ನಾನು ಓಪನ್ ಮಾಡಿರೋದು. ಸೊ ಅವತ್ತಿಂದ ನಂದು ಯೂಟ್ಯೂಬ್ ವೀಡಿಯೋಸ್ ಆದಮೇಲೆ ಸೊ ತುಂಬ ಜನ ಹಾಸನ್ ಕಸ್ಟಮರ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಯಾಕಂದರೆ ನಾನು ಓದಿದ್ದೆಲ್ಲ ಹಾಸನಲ್ಲೇ. ಸೊ ಆ ಎಲ್ಲ ಕಸ್ಟಮರ್ಸು ಮತ್ತು ಫ್ರೆಂಡ್ಸ್ ಎಲ್ಲರೂ ಕೇಳ್ತಾ ಇದ್ದಾರೆ ಹಾಸನಲ್ಲಿ ಎಲ್ಲರ ಇದೆಯಾ ಅಂತ ಹೇಳಿ. ಸೊ ನವೇ ಡೇಸಲ್ಲಿ 1 ಮಂತ್ ಆಯ್ತು ಇದು ಓಪನ್ ಆಗಿ. ಬಟ್ ಪ್ರೆಸೆಂಟಲ್ಲಿ ಬಂದು ನಾನು ಈಗ ಇವರು ಡೀಲರ್ಶಿಪ್ ಕೊಟ್ಟಿರೋದು ನಮ್ಮ ಕಡೆಯಿಂದಾನೆ ಆ್ಯಕ್ಚುಲಾಗಿ. ಸೊ
ಸೊ ಈ ಪ್ರೋಸೆಸ್ಸಲ್ಲಿ ಇಂಜಿನ್ ಡಿಕಾರ್ಬನೈಸಿಂಗ್ ಅಂದರೆ ಏನು, ಸೊ ಏನಕ್ಕೆ ಮಾಡಿಸ್ಬೇಕು, ಇದರಿಂದ ಯೂಸೇಜ್ ಏನು, ಸೊ ನಾನು ಅದನ್ನು ನಿಮಗೆ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ನಮ್ಮ ಹಾಸನ ಜನತೆಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು ಏನಂದರೆ, ಸೊ ಎಲ್ಲರ ಮನೆಯಲ್ಲೂ ಪ್ರತಿಯೊಬ್ಬರು ಮನೆಯಲ್ಲೂ 2 ವೀಲರ್ ಅಂತೂ ಇದ್ದೇ ಇರುತ್ತೆ, ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ 10 ಜನ ಒಂದು ಮನೇಲಿ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಕಾರ್ ಇಲ್ಲ ಅಂತ ಹೇಳಿದ್ರು 10 ಬೈಕ್ ಇದ್ದೇ ಇರುತ್ತೆ ಕಂಪಲ್ಸರಿ. ಸೊ ದಯವಿಟ್ಟು ಎಲ್ಲರೂ ಬಂದು ಸೊ ಡಿಕಾರ್ಬನೈಸಿಂಗ್ನ ಸೊ ಟ್ರಯಲ್ ವರ್ಷನ್ ಥರ ಒಂದು ಗಾಡಿನ ನೀವು ಬಂದು ಮಾಡಿಸಿ, ಸೊ ಅದ್ರ ಪರ್ಫಾರ್ಮೆನ್ಸ್ ನೋಡಿ ನೆಕ್ಸ್ಟ್ ನೀವು ಇನ್ನೊಂದು ಗಾಡಿ ಪ್ಲಸ್ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ರೆಫರ್ ಮಾಡಿಕೊಡಿ. ಓಕೆ ಡೆಫಿನೆಟ್ಲಿ ಮಾಡ್ತಾರೆ ನಮ್ಮ ಹಾಸನ ಜನಗಳು, ಅದರಲ್ಲಿ ಡೌಟ್ ಬೇಡ. ಇವಾಗ ಡಿಕಾರ್ಬನೈಸೇಷನ್ ಅಂತ ಅಂದರೆ ಏನು ಸರ್? ಡಿಕಾರ್ಬನೈಸೇಷನ್ ಅಂತ ಹೇಳಿದ್ರೆ, ಸೊ ಫಸ್ಟ್ ಆಫ್ ಆಲ್ ಯಾವ ವೆಹಿಕಲ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ ಕೇಳಿ. ಅದು ಸೊ 100cc ಇಂದ ಅಪ್ ಟು 15,000 cc ವರೆಗೂ, ಸೊ ಇಂಜಿನ್ ವರೆಗೂ. ಸೊ 15,000 cc ಇಂಜಿನ್ ಅಂತ ಹೇಳಿದ್ರೆ, ಸೊ ನವೇಡೇಸ್ ಅಲ್ಲಿ ಇಲ್ಲಿ ಯಾವುದು 15,000 cc ವೆಹಿಕಲ್ಸ್ ಇಲ್ಲ. ಸೊ ಜನರೇಟರ್ಸ್ ಬಸ್ಸಲ್ಲಿ ಬರುತ್ತೆ. ಸೊ 5 kV, ಸೊ 10 kV, 8 kV, 15 kV, ಸೊ ಆ ಥರ ಜನರೇಟರ್ಸ್ ಮಾತ್ರ ಬರೋದು. ಸೊ ಅರೌಂಡ್ ಇಲ್ಲಿ 3 ಲೀಟರ್ ಇಂಜಿನ್ ಆಡಿ, ಸೊ ಬೆಂಜು, ಸೊ ಆ ಥರ ವರ್ಷನ್ ಅಲ್ಲಿ 3 ಲೀಟರ್ ಇಂಜಿನ್ ಮಾತ್ರ ಬರುತ್ತೆ. 3000 cc, 3.5 cc ವರೆಗೂ ಸೊ 4 ವೀಲರ್ಸ್ ಇದೆ. ಸೊ ಬೈಕ್ ವೈಸ್ ಅಲ್ಲಿ ನಿಮ್ಗೆ ಗೊತ್ತು, ಸ್ಪ್ಲೆಂಡರ್ ಎಲ್ಲರಿಗೂ ಎವರ್ ಗ್ರೀನ್ ಗಾಡಿ ಅದು. ಸೊ ಸ್ಪ್ಲೆಂಡರ್ ಬಂದು 100cc ವೆಹಿಕಲ್ಸು. ಸೊ ಆ ಸ್ಪ್ಲೆಂಡರಿಂದ ಹಿಡಿದು ಅಪ್ ಟು ನಮ್ಮದು ಸೊ 100cc ಅಂತ ಹೇಳಿದ್ರೆ ಅಲ್ಲಿಂದ ಇದ್ರು 350cc ಬುಲೆಟ್ ಇರ್ಬೋದು, ಇಂಟರ್ಸ್ಪೆಕ್ಟರ್ ಇರ್ಬೋದು. ಸೊ ರಾಯಲ್ ಎನ್ಫೀಲ್ಡಲ್ಲಿ ನೀವು ನೋಡಿರ್ತೀರಾ 650cc ಇಂಜಿನ್ ಇದೆ, 1000cc ಇಂಜಿನ್ ಇದೆ. ಸೊ ಇಂಟರ್ಸ್ಪೆಕ್ಟರು ಮತ್ತು ಬೆನಾಲಿ ವರ್ಷನಲ್ಲಿ ಹೋದರೆ ಸ್ಪೋರ್ಟ್ಸ್ ವೆಹಿಕಲ್ಸ್ಗಳು. ಸೊ ಅದರಲ್ಲಿ CC ವೈಸಲ್ಲಿ ಡಿಪೆಂಡ್ ಮಾಡಿ ನಮ್ಮಲ್ಲಿ ಪ್ರೈಸಸ್ ಇದೆ. ಸೊ ಡಿಕಾರ್ಬನೈಸಿಂಗ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಸೊ ಹೊಸದಾಗಿ ನಾವು ಗಾಡಿ ತೊಗೊಂಡಿರ್ತೀವಿ. ಸೊ ತೊಗೊಂಡಾಗ ಏನಾಗುತ್ತೆ ಅಂದರೆ ಹೊಸ ಫೀಲ್ ಇರುತ್ತೆ, ಏನೋ ಒಂಥರ ಚೆನ್ನಾಗಿರುತ್ತೆ. ಸೊ ಒಂದು 30,000 ಓಡುತ್ತೆ ಒಂದು ವೆಹಿಕಲ್. ಹೊಸ ವೆಹಿಕಲ್ ನೀವು ತೊಗೊಂಡ್ಮೇಲೆ ಒಂದು 30,000 ಗಾಡಿ ರನ್ ಮಾಡ್ತೀರಾ. ಆನ್ ದಟ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಕಾರ್ಬನ್ನು ಇಂಜಿನ್ ಒಳಗೆ ಬ್ಲಾಕೇಜ್ ಆಗುತ್ತೆ. ಸೊ ಕಾರ್ಬನ್ ಇಂಜಿನ್ ಒಳಗೆ ಬ್ಲಾಕೇಜ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಪಿಕಪ್ ಕಮ್ಮಿ ಆಗುತ್ತೆ, ಮೈಲೇಜ್ ಕಮ್ಮಿ ಆಗುತ್ತೆ, ಗಾಡಿ ಪರ್ಫಾರ್ಮೆನ್ಸ್ ನಿಮ್ಗೆ ಅಷ್ಟೊಂದು ಕ್ಲಾರಿಟಿ ಸಿಗಲ್ಲ. ಸೊ ಓಡಿಸಿದ್ರೆ ಏನೋ ಏನು ಮೈಲೇಜೇ ಬರ್ತಾ ಇಲ್ವಲ್ಲ ಅಂತ ಫೀಲ್ ಆಗುತ್ತೆ. ಸೊ ಇದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಒನ್ ಶಾಟ್ ಸೊಲ್ಯೂಷನ್ ಅಂತ ಹೇಳಿ ನಮ್ಮದು. ಸೊ ಈ ಮಿಷಿನಲ್ಲಿ ನಮ್ದು ಆ್ಯಕ್ಚುಲಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಜರ್ಮನ್ ಟೆಕ್ನಾಲಜಿ ಪೂರ್ತಿ ಬಂದು. ಸೊ ಇದು ಜರ್ಮನ್ ಟೆಕ್ನಾಲಜಿ ಆ್ಯಕ್ಚುಲಾಗಿ. ಸೊ ಈ ಜರ್ಮನ್ ಟೆಕ್ನಾಲಜಿ ಮಿಷಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಗ್ಯಾಸ್ ಇನ್ಪುಟ್ ಬರುತ್ತೆ. ಸೊ ಈ ಗ್ಯಾಸ್ ಇನ್ಪುಟ್ ಬಂತು ಹೈಡ್ರೋ ಆಕ್ಸಿಜನ್ ಅಂತ ಹೇಳಿ. ಈ ಹೈಡ್ರೋ ಆಕ್ಸಿಜನ್ ಗ್ಯಾಸ್ನ ಸೊ ನಿಮ್ಮ ವೆಹಿಕಲಲ್ಲಿ 2 ವೀಲರ್ ಆಗಿರ್ಬೋದು ಅಥವಾ 4 ವೀಲರ್ ಆಗಿರ್ಬೋದು, ಟ್ರ್ಯಾಕ್ಟರ್ಸ್ ಆಗಿರ್ಬೋದು, ಜನರೇಟರ್ಸು, ಸೊ ಯಾವುದೇ ಆದರೂ ಸಹ ಅದು ಏರ್ ಇನ್ಲೆಟ್ಗೆ ನಾವು ಆ್ಯಕ್ಚುಲಾಗಿ ಈ ಪೈಪ್ನ ಇನ್ಸಲ್ಟ್ ಮಾಡ್ತೀವಿ. ಸೊ ಆ ಪೈಪ್ನ ಇನ್ಸಲ್ಟ್ ಮಾಡಿದಾಗ ಏನಾಗ್ತದೆ, ಇದರಿಂದ ಹೈಡ್ರೋ ಆಕ್ಸಿಜನ್ ಗ್ಯಾಸ್ ಹೋಗುತ್ತೆ. ಆ ಗ್ಯಾಸ್ ಆ್ಯಕ್ಚುಲಾಗಿ ನಿಮ್ಮ ಒಳಗಡೆ ಏನು ಕಾರ್ಬನ್ ಕಂಟೆಂಟ್ ಎಲ್ಲೆಲ್ಲಿ ಕೂತಿರುತ್ತೆ, ಆ ಕಾರ್ಬನ್ ಕಂಟೆಂಟ್ ಎಲ್ಲನೂ ಒಂದು ಶಾಟಲ್ಲಿ ಕ್ಲಿಯರ್ ಮಾಡುತ್ತೆ. ಆ ಕ್ಲಿಯರ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಿಮಗೆ ಫ್ಲೂಕೆಂಟಾಗಿ ವೆಹಿಕಲ್ ಸಫಿಷಿಯೆಂಟಾಗಿ ಮೂವ್ಮೆಂಟ್ ಆಗುತ್ತೆ. ಸೊ ಅವಾಗ ತುಂಬ ಚೆನ್ನಾಗಿ ವೆಹಿಕಲ್ ಮೂವ್ ಆಗುತ್ತೆ, ಫ್ರೀನೆಸ್ ಸಿಗುತ್ತೆ, ಇಂಜಿನ್ ಸೌಂಡ್ನೆಲ್ಲ ಕಮ್ಮಿ ಆಗುತ್ತೆ. ಆ್ಯಕ್ಚುಲಾಗಿ ಏನಂದರೆ, ನಿಮಗೆ ಒಂದು 30,000 ಓಡಿದ್ರೆ ಗಾಡಿ, ಸೊ ನಿಮಗೆ ಹೊಸ ಗಾಡಿ ಏನೋ ಥರ ಫೀಲ್ ಆಗುತ್ತೆ ನಿಮಗೆ. ಸೊ ಈ ಪ್ರೋಸೆಸ್ ಎಲ್ಲ ಹೇಗೆ ನಡೆಯುತ್ತೆ, ಯಾವ ವೆಹಿಕಲ್ಸ್ಗೆ ಎಷ್ಟೆಷ್ಟು CCಗೆ ನಾನು ಆ್ಯಕ್ಚುಲಾಗಿ ಗ್ಯಾಸ್ ಇನ್ಪುಟ್ ಕೊಡ್ತೀನಿ, ಅದನ್ನೆಲ್ಲ ನಿಮಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಸೊ ಓವರಾಲ್ ಎಲ್ಲ ವೆಹಿಕಲ್ಸ್ ಇಂಜಿನಲ್ಲಿ ಬಂದು, ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸೊ ಇಂಜಿನ್ ವಾಲ್ಸ್ ಅಂತ ಹೇಳಿ ಬರುತ್ತೆ. ಸೊ ಈ ಪಿಕ್ಚರ್ನ ನೋಡಿ. ಸೊ ಇಂಜಿನ್ ವಾಲ್ಸ್ ಇದು ಬಂದು ಆ್ಯಕ್ಚುಲಾಗಿ ಬ್ಲಾಕೇಜ್ ಆಗಿರೋದು. ಈ ಬ್ಲಾಕೇಜ್ ಆಗಿರೋದು ಡಿಕಾರ್ಬನೈಸಿಂಗ್ ಆದಮೇಲೆ ಆಲ್ಮೋಸ್ಟ್ ಒಂದು 80% ಅಷ್ಟು ನ್ಯೂ ವರ್ಷನ್ ಥರ ಕಾಣುತ್ತೆ. ಓಕೆ, ಇದು ಬಿಫೋರು, ಇದು ಬಿಫೋರು ಆಫ್ಟರಲ್ಲಿ ಇಂಜಿನ್ ವಾಲ್ಸ್ ಇದು ಬಿಫೋರ್ ಡಿಕಾರ್ಬನೈಸೇಷನ್. ಹೌದು ಹೌದು. ಸೊ ಇದೇ ರೀತಿ ನೆಕ್ಸ್ಟ್ ಬಂದು ಎಕ್ಸಾಸ್ಟ್ ಪೈಪ್ಸು. ಸೊ ನೀವು ಈಗ ಡೀಸೆಲ್ ವೆಹಿಕಲ್ಸ್ ಇಟ್ಟಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಪೂರ್ತಿ ಹಿಂದೆ ಎಲ್ಲ ಬಂಪರ್ ಇರ್ಬೋದು, ಸೊ ಎಲ್ಲ ಪೂರ್ತಿ ಬ್ಲಾಕ್ ಆಗಿರುತ್ತೆ. ಸೊ ಫುಲ್ಲು ಅದೇನಕ್ಕೆ ಅಂದರೆ ಬ್ಲ್ಯಾಕ್ ಸ್ಮೋಕ್ ಜಾಸ್ತಿ ಆಗಿರೋದ್ರಿಂದ ಆ ಥರ ಬರುತ್ತೆ. ಸೊ ಅದು ಅಷ್ಟೇ ಎಕ್ಸಾಸ್ಟ್ ಮ್ಯಾನಿಫೋಲ್ಡಲ್ಲಿ. ಸೊ ಎಕ್ಸಾಸ್ಟಲ್ಲೂ ಪೂರ್ತಿ ಕ್ಲಿಯರ್ ಆಗುತ್ತೆ, ಕ್ಲೀನಪ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಇಂಜಿನ್ ಪಿಸ್ಟನ್ಸು. ಸೊ ಪಿಸ್ಟನ್ಸಲ್ಲೂ ಆ್ಯಕ್ಚುಲಾಗಿ ಎಲ್ಲ ಥರ ನೀಟಾಗಿ ಏನೇನು ಕೂತಿರುತ್ತೆ, ಬ್ಲ್ಯಾಕ್ ಕಂಟೆಂಟಲ್ಲಿ ಕಾರ್ಬನ್ ಏನೇನು ಕೂತಿರುತ್ತೆ ಅದನ್ನೆಲ್ಲ ಆ್ಯಕ್ಚುಲಾಗಿ ಪೂರ್ತಿ ರಿಲೀಸ್ ಆಗುತ್ತೆ. ಸೊ ಅವಾಗ ನಿಮಗೆ ನ್ಯೂ ವರ್ಷನ್ ಥರ ಆಗುತ್ತೆ. ಸೊ ನೆಕ್ಸ್ಟ್ ಬಂದು EGR ಅಂದರೆ ಎಕ್ಸಾಸ್ಟ್ ಗ್ಯಾಸ್ ರಿಲೀಸರ್ ಅಂತ ಹೇಳಿ. ಸೊ ಇದು ಬಂದು ಡೀಸೆಲ್ ವೆಹಿಕಲ್ಸ್ಗಳು ಮಾತ್ರ ಇರುತ್ತೆ. ಸೊ ಈ ಎಕ್ಸಾಸ್ಟ್ ಗ್ಯಾಸ್ ರಿಲೀಸರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೇಮ್ ಬ್ಲಾಕೇಜ್ ಆಗುತ್ತೆ. ಸೊ ಇದನ್ನು ಸಪ್ರೇಟಾಗಿ ಬಿಚ್ಚಿ EGRನ ಬಿಚ್ಚಿ ಕ್ಲೀನ್ ಮಾಡ್ತಾರೆ. ಸೊ ಆ ಕ್ಲೀನ್ ಮಾಡೋದ್ರಿಂದ ಗಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಾಗುತ್ತೆ. ಸೊ ಆ ಕ್ಲೀನ್ ಮಾಡೋದು ಏನಾಗುತ್ತೆ ಅಂತ ಹೇಳಿದ್ರೆ, ನೀಟಾಗಿ ಕ್ಲೀನಾಗಿ ಸೊ ಫ್ಲೂಕೆಂಟಾಗಿ ಸ್ಮೋಕು ಆಚೆ ಹೋಗೋ ಥರ ಪ್ರೋಸೆಸ್ ಕೊಡುತ್ತೆ, ಕ್ಯಾಟಲಿಟಿಕ್ ಕನ್ವರ್ಟರ್. ಸೊ ಇದು ಬಂದು ಸೈಲೆನ್ಸರ್ಲಿರುತ್ತೆ. ಸೈಲೆನ್ಸರ್ ಒಳಗಡೆ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಸ್ಪಾರ್ಕ್ ಪ್ಲಗ್ಗು ಅಷ್ಟೇ. ಸೊ ಪೆಟ್ರೋಲ್ ವೆಹಿಕಲ್ಸ್ ಯಾವುದಿರುತ್ತೆ, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಸ್ಪಾರ್ಕ್ ಪ್ಲಗ್ ಯೂಶಲಿ 100% ಎಲ್ಲರಿಗೂ ವೆಹಿಕಲ್ಸ್ ಇಟ್ಟಿರೋರು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ಈ ಸ್ಪಾರ್ಕ್ ಪ್ಲಗ್ ಆ್ಯಕ್ಚುಲಿ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಲಾಸ್ಟ್ ಒಂದು ಬಂದು ನಿಮಗೆ DPF ಅಂತ ಹೇಳಿದೆ. ಸೊ ಈ DPF ಏನು ಅಂತ ಹೇಳಿದ್ರೆ, BS6 ವರ್ಷನಲ್ಲಿ ಕಾರ್ಗಳಲ್ಲಿ ಸೊ ಡೀಸೆಲ್ ಇಂಜಿನ್ಗಳಲ್ಲಿ ಮಾತ್ರ ಇದು ಬರುತ್ತೆ, DPF ಅಂತ ಹೇಳ್ಬಿಟ್ಟು. ಪೆಟ್ರೋಲ್ ಇಂಜಿನಿಗೆ ಬರಲ್ಲ. ಈ DPF ಅದರಲ್ಲಿ ಕ್ಲೀನಪ್ ಆಗುತ್ತೆ. ಸೊ ಈ ಪಿಕ್ಚರ್ ಪರ್ಟಿಕ್ಯುಲರಾಗಿ ಏನಕ್ಕೆ ಕೊಟ್ಟಿರೋದು ಅಂದರೆ, BS6 ಇಂಜಿನ್ಗೂ ನಮ್ಮಲ್ಲಿ ಡಿಕಾರ್ಬನೈಸಿಂಗ್ ಮಾಡ್ಕೊಡ್ತೀವಿ ಅಂತ ತಿಳಿಸೋದಕ್ಕೋಸ್ಕರ ಅದನ್ನು ಕೊಟ್ಟಿದ್ದೀವಿ.
ಅಂದರೆ BS6 ಇಂಜಿನು ಇವಾಗ ಬರ್ತಾ ಇರೋದು BS6 ಕಾನ್ಸೆಪ್ಟ್ ಬಂದು ಲೆಸ್ ಎಮಿಷನ್ಗೋಸ್ಕರ ಒಂದು ಕಾನ್ಸೆಪ್ಟ್ ಇರೋದು. ಸೊ ಅದರಲ್ಲೂ ಕೂಡ ಕಾರ್ಬನ್ ಇದ್ರೆ ಇಂಜಿನ್ನಲ್ಲಿ ಕಾರ್ಬನ್ ಕೂತಿರೋಂಥ ಚಾನ್ಸಸ್ಗಳು ಇರುತ್ತವೆ. ಖಂಡಿತವಾಗ್ಲೂ ಇದ್ದಾರೆ ಸರ್. ಒಂದು ಇಂಜಿನ್ ಅಂದರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವುದೇ ರೀತಿ ನೀವು ಯಾವುದೇ ಇಂಜಿನ್ ತೊಗೊಳ್ಳಿ, ಪೆಟ್ರೋಲ್ ಆರ್ ಡೀಸೆಲ್, ಯಾವುದೇ ನೀವು CNG ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು. ಈಗ ಯಾಕೆಂದ್ರೆ CNG ವರ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ CNG ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಯಾವುದೇ ಇಂಜಿನ್ ನೀವು ತೊಗೊಳ್ತೀವಿ ಅಂತ ಹೇಳಿದ್ರು, ಸೊ ಈ ಏನು ನಾವು ಬ್ಲ್ಯಾಕ್ ಕಾರ್ಬನ್ ಕಂಟೆಂಟ್ ಏನಿರುತ್ತೆ ಅದು ಕಂಪಲ್ಸರಿ ಡೆಪಾಸಿಟ್ ಆಗೇ ಆಗುತ್ತೆ. 100% ಕ್ಲಿಯರ್ ಆಗುತ್ತೆ. ಹೌದು. ಓಕೆ, ಇವಾಗ ನಂದು ಒಂದು ವೆಹಿಕಲ್ ಇದೆ, ಅದಕ್ಕೂ ನೀವು ಒಂದ್ಸಲ ಮಾಡಿ ತೋರಿಸ್ತೀರಾ ಡಿಕಾರ್ಬನೈಸೇಷನ್? ಸರ್ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ. ಸೊ ನೀವೇ ಪರ್ಫಾರ್ಮೆನ್ಸ್ ನೋಡಿ, ನೀವೇ ಫೀಲ್ ನೋಡಿ ಆಮೇಲೆ ಕಸ್ಟಮರ್ಸ್ಗೆ ನೀವೇ ಹೇಳಿ ಆ್ಯಕ್ಚುಲಾಗಿ ಹೇಗಿತ್ತು, ಫಸ್ಟ್ ಹೇಗಿತ್ತು, ಆಮೇಲೆ ಹೇಗಿದೆ, ಡಿಕಾರ್ಬನೈಸಿಂಗ್ ಆದ್ಮೇಲೆ ಹೇಗಿದೆ, ಫೀಲ್ ಹೇಗಿದೆ ಅಂತ ಹೇಳಿ ನೀವೇ ಹೇಳಿ ಕಸ್ಟಮರ್ಸ್ಗೆ. ಓಕೆ, ಶುರು ಮಾಡೋಣ ಸರ್. ಸೊ ಈಗ ನೀವು ನೋಡ್ತಾ ಇರ್ಬೋದು, ಸೊ ರಾಯಲ್ ಎನ್ಫೀಲ್ಡ್, ಸೊ ಥಂಡರ್ಬರ್ಡ್ ವೆಹಿಕಲ್ ಇದೆ. ಈ ಥಂಡರ್ಬರ್ಡ್ ಬಂದು 350cc ವೆಹಿಕಲು. ಸೊ ಇದಕ್ಕೆ ಅರೌಂಡ್ ಒಂದು 20 ಮಿನಿಟ್ಸ್ವರೆಗೂ ಆಗುತ್ತೆ. ಸೊ 20 ಮಿನಿಟ್ಸ್ ಪ್ರೋಸೆಸ್ ಇರುತ್ತೆ ಇದು. ಸೊ ಈ ಪ್ರೋಸೆಸ್ನ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಬೈಕ್ಗಳಲ್ಲಿ ನೀವು ಹೇಳಿದ್ರಲ್ಲ, ಈ ಜಾಸ್ತಿ CC ವೆಹಿಕಲ್ಸ್ಗಳು ಬೈಕ್ಗಳಿರ್ತವೆ. ಹೌದು, 650 ಇರುತ್ತೆ, ಇಂಟರ್ಸೆಪ್ಟರ್ ಬಂದು 650, ಎಬೋ 650 ಇರುತ್ತೆ, 1000cc ವರೆಗೂ ಇರುತ್ತೆ. ಅಂಥ ವೆಹಿಕಲ್ಗಳಿಗೆ ಎಷ್ಟು ಟೈಮ್ ಆಗ್ಬೋದು ಸರ್? ಅದು ಡಿಪೆಂಡ್ ಅಪಾನ್ CC ಅಂತ ನಿಮ್ಗೆ ಆಗಲೇ ಹೇಳಿದೆ. ಸೊ ಇಂಟರ್ಸೆಪ್ಟರ್ ಬಂದು 600cc ಏನಿದೆ, ಸೊ ಅಥವಾ ಈ ಸೂಪರ್ ಬೈಕಲ್ಲಿ ಬೆನಾಲಿ 600i ಏನಿದೆ, ಸೊ ಇದೆಲ್ಲ ಆಲ್ಮೋಸ್ಟ್ ನಿಮಗೆ ಸೊ ಒಂದು 30 ಮಿನಿಟ್ಸ್ ಪ್ರೋಸೆಸಿಂಗಲ್ಲಿ ಮುಗಿಯುತ್ತೆ. 30 ಮಿನಿಟ್ಸಲ್ಲಿ. ಓಕೆ. ಸೊ ಈ ಪ್ರೋಸೆಸ್ಸಲ್ಲಿ ಆ್ಯಕ್ಚುಲಿಯಾಗಿ ಬಂದು ನಿಮಗೆ ಇದು ಬಂದು ಕಾರ್ಬೇಟ್ರ್ ಇದೆ. ಸೊ ಈ ಕಾರ್ಬೇಟ್ರಿಗೆ ಏರ್ ಇನ್ಲೆಟ್ ಆಗಿರುತ್ತೆ, ಇದು ಏರ್ ಫಿಲ್ಟರ್ ನಿಮಗೆ. ಸೊ ಈ ಏರ್ ಫಿಲ್ಟ್ರ್, ಏರ್ ಇನ್ಲೆಟ್ನ ಮಾತ್ರ ನಾವು ಆ್ಯಕ್ಚುಲಾಗಿ ಏರ್ ಇನ್ಲೆಟಲ್ಲಿ ನಾವು ಕೊಡೋದು ಗ್ಯಾಸು. ಸೊ ಯಾವುದೇ ರೀತಿ ಇಂಜಿನ್ ಒಳಗೆ ನಾವು ಬೋಲ್ಟ್ ಬಿಚ್ಚಿ ಹೆಡ್ ಬಿಚ್ಚೋದು, ಸೊ ಯಾವುದೇ ರೀತಿ ಏನು ಮಾಡಲ್ಲ. ಜಸ್ಟ್ ಈ ಏರ್ ಇನ್ಲೆಟ್ ಏನಿರುತ್ತೆ, ಈ ಏರ್ ಇನ್ಲೆಟ್ನ ಮಾತ್ರ ತೆಗೆದು, ಸೊ ಅದಕ್ಕೆ ನಮ್ಮದು HO ಗ್ಯಾಸ್ನ ನಾನು ಇಲ್ಲಿ ಕೊಟ್ಕೊಡ್ತೀನಿ. HO ಗ್ಯಾಸ್, ಹೈಡ್ರೋ ಆಕ್ಸಿಜನ್. ಸೊ ಆ ಒಂದು ಮಿಷಿನ್ ಏನಿದೆ ಅದರಿಂದ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಹೌದು ಸರ್, ಇನ್ಬಿಲ್ಟ್ ಪ್ರೊಡ್ಯೂಸ್ ಆಗುತ್ತೆ. ಇನ್ಬಿಲ್ಟ್ ಪ್ರೊಡ್ಯೂಸ್ ಆಗುತ್ತೆ, ಪೂರ್ತಿಯಾದ ಆಟೋಮೆಟಿಕ್ ಮಿಷಿನ್ ಆದ್ರಿಂದ ಸೊ ಆಟೋಮೆಟಿಕ್ ಅದೇ ತಗೊಳುತ್ತೆ. ಎಕ್ಸ್ಟ್ರಾ ಗ್ಯಾಸಸ್ ತಂದು ಹೊರಗಡೆಯಿಂದ ಏನು ಫೀಲ್ ಮಾಡಲ್ಲ, ಆಟೋಮೆಟಿಕ್ ಅದೇ ಫೀಲ್ ಆಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಹೌದು. ಓಕೆ. ಸೊ ಇವಾಗ ಈ ಫ್ಯೂಯಲ್ ಇಂಜೆಕ್ಟರ್ ವೆಹಿಕಲ್ಸ್ಗಳು ಬರ್ತಿದೆಯಲ್ಲ, ಅವಕ್ಕೂ ಕೂಡ ಯಾವ ರೀತಿ ಮಾಡ್ತೀರಾ ಸರ್? ಅದಕ್ಕೂ ಸೇಮ್ ಪ್ರೊಸೀಜರ್ ಇರುತ್ತೆ, ಅದರಲ್ಲೂ ಏರ್ ಫಿಲ್ಟರ್ ಇದೆ ಸರ್. ವೆಹಿಕಲ್ ಅಂತ ಹೇಳಿದ್ಮೇಲೆ ಯಾವುದೇ ಇಂಜಿನ್ ಇದ್ರೂ ಏರ್ ಫಿಲ್ಟರ್ ಇದ್ದೇ ಇರುತ್ತೆ. ಸೊ ನಾವು ಏರ್ ಇನ್ಲೆಟ್ ಥ್ರೂನೇ ಕೊಡೋದು, ಯಾವುದೇ ವೆಹಿಕಲ್ ಆಗಿರ್ಬೋದು. ಈ ಪರ್ಟಿಕ್ಯುಲರ್ಗೆ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಸ್ಪ್ಲೆಂಡರ್ ಎವರ್ಗ್ರೀನ್ ಗಾಡಿ ಎಲ್ಲರಿಗೂ ಆ್ಯಕ್ಚುಲಾಗಿ. ಸೊ ಆ ಸ್ಪ್ಲೆಂಡರ್ ವೆಹಿಕಲಿಂದ ಹಿಡಿದು ನಿಮಗೆ RD ಸೊ BMW, RD ಯಾವುದೇ ಹೈಯರ್ ಎಂಡ್ ವೆಹಿಕಲ್ ಆದರೂ ಸೊ ಏರ್ ಇನ್ಲೆಟ್ ಇದ್ದೇ ಇರುತ್ತೆ. ಆ ಏರ್ ಇನ್ಲೆಟ್ ಮುಖಾಂತರನೇ ನಾವು ಕೊಡೋದು, ಬೇರೆ ಇನ್ನೆಲ್ಲೂ ಯಾವುದೇ ರೀತಿ ಯಾವುದೇ ಇಂಜಿನಲ್ಲಿ ಬೇರೆ ಯಾವ ಪಾರ್ಟ್ನ ನಾವು ಟಚ್ಚು ಮಾಡಲ್ಲ ಆ್ಯಕ್ಚುಲಾಗಿ. ಜಸ್ಟ್ ಫಾರ್ ಏರ್ ಇನ್ಲೆಟ್ ಏನಿರುತ್ತೆ, ಈ ಏರ್ ಇನ್ಲೆಟ್ನ ತೆಗೆದು ಸೊ ಅಲ್ಲಿಗೆ ನಾವು ಪೈಪ್ ಕಲೆಕ್ಷನ್ ಕೊಡ್ತೀವಿ. ಸೊ ನಮ್ಮದು ಗ್ಯಾಸ್ ಪೈಪ್ ಕೊಡ್ತೀರಾ ಇವಾಗ? ಹಾಂ ನೋಡಿ, ಈ ಪ್ರೋಸೆಸ್ನ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ಲಿಕ್ವಿಡು. ಸೊ ಈ ಲಿಕ್ವಿಡ್ನ 15 ml ಅಷ್ಟು, ಈಗ ವೆಹಿಕಲ್ಲು ಡಿಪೆಂಡ್ ಅಪಾನ್ CC ಮೇಲೆ ಆ್ಯಕ್ಚುಲಾಗಿ ನಾವು ಡಿಪೆಂಡ್ ಮಾಡಿ ಈ ಲಿಕ್ವಿಡ್ ಹಾಕ್ತೀವಿ. ಈ ಲಿಕ್ವಿಡ್ ಬಂದು LH ಅಂತ ಹೇಳಿ. LH ಅಂತ ಹೇಳಿದ್ರೆ ಲಿಕ್ವಿಡ್ ಹೈಡ್ರೋಜನ್ ಅಂತ ಹೇಳಿ. ಸೊ ಇದರಲ್ಲಿ ಫಂಕ್ಷನ್ ಏನಂತ ಹೇಳಿದ್ರೆ ಫ್ಯೂಲ್ ಸಿಸ್ಟಮ್ನ ಕ್ಲೀನ್ ಮಾಡಿಕೊಡುತ್ತೆ. ಸೊ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಕಾರ್ಬೇಟ್ರಲ್ಲಿ ಜೆಟ್ಗಳಿರುತ್ತೆ. ಸೊ ಸಣ್ಣ ಹೋಲ್ ಇರುತ್ತೆ ಅದರಲ್ಲಿ. ಸೊ ಆ ಜೆಟ್ಟೆಲ್ಲ ಈ ಲಿಕ್ವಿಡ್ ನಾನು ಏನು ಹಾಕ್ತೀನಿ, ಸೊ ಅದರಿಂದ ಕ್ಲೀನಪ್ ಆಗುತ್ತೆ. ಪ್ಲಸ್ ಫ್ಯೂಲ್ ಪೈಪ್ಸು, ಈ ಕಾರಲ್ಲೆಲ್ಲ ಫ್ಯೂಲ್ ಪಂಪ್ ಬರುತ್ತೆ. ಈ ಗಾಡೀಲಿ ಆ್ಯಕ್ಚುಲಾಗಿ ಫ್ಯೂಲ್ ಪಂಪ್ ಬರಲ್ಲ. ಯೂಶ್ವಲಿ ಈ FI ಸಿಸ್ಟಮ್ ಏನು ಬರ್ತಾಯಿದೆ ಅದಕ್ಕೆಲ್ಲ ಫ್ಯೂಲ್ ಪಂಪ್ ಬರುತ್ತೆ. ನೀವು ರಾಯಲ್ ಎನ್ಫೀಲ್ಡ್, ಹಿಮಾಲಯನ್ ನೋಡಿರ್ಬೋದು, ಅದರೆಲ್ಲ ಫ್ಯೂಲ್ ಪಂಪ್ ಇರುತ್ತೆ. ಸೊ ಆ ಫ್ಯೂಲ್ ಪಂಪ್ ಕ್ಲೀನ್ ಆಗುತ್ತೆ, ಫ್ಯೂಲ್ ಫಿಲ್ಟರ್ ಕ್ಲೀನ್ ಆಗುತ್ತೆ. ಸೊ ಈ ಪ್ರೋಸೆಸ್ ಎಲ್ಲ ಈ ಲಿಕ್ವಿಡಲ್ಲಿ ಆಗುತ್ತೆ ಆ್ಯಕ್ಚುಲಾಗಿ. ಸೊ ಫ್ಯೂಲ್ ಸಿಸ್ಟಮ್ ಮಾತ್ರ ಈ ಲಿಕ್ವಿಡಲ್ಲಿ ಕ್ಲೀನಪ್ ಆಗುತ್ತೆ. ಸೊ ಅದೇ ರೀತಿ ಕಾರಲ್ಲೂ ಅಷ್ಟೇ, ಕಾರಲ್ಲಿ ಇಂಜೆಕ್ಟರ್ಸ್ ಆಗಿರ್ಬೋದು, ನಾಸಲ್ಸ್ ಆಗಿರ್ಬೋದು, ಅದೆಲ್ಲ ಈ ಲಿಕ್ವಿಡಲ್ಲಿ ಆ್ಯಕ್ಚುಲಾಗಿ ಕ್ಲೀನಪ್ ಆಗುತ್ತೆ. ಸೊ ನಾನು ಕೊಡ್ತಾರೆ ಇಂಜಿನ್ ಗ್ಯಾಸ್ ಬಂದು, ಸೊ ಇಲ್ಲಿ ಇಂಜಿನ್ಗೆ ಮಾತ್ರ ಕ್ಲೀನಪ್ ಆಗುತ್ತೆ, ಫ್ಯೂಲ್ ಸಿಸ್ಟಮ್ಗೆ ಕ್ಲೀನಪ್ ಆಗಿರಲ್ಲ. ಸೊ ಈ ಲಿಕ್ವಿಡಲ್ಲಿ ಆ್ಯಕ್ಚುಲಾಗಿ ನಿಮಗೆ ಫ್ಯೂಲ್ ಸಿಸ್ಟಮ್ ಕ್ಲೀನಪ್ ಆಗುತ್ತೆ. ಸೊ ಈ ಪ್ರೋಸೆಸ್ ಹೇಗಾಗುತ್ತೆ ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸರ್. ಈಗ ನಾನು ನಿಮಗೆ ಜಸ್ಟ್ ಒಂದು 20 ml ಮಾತ್ರ ನಿಮಗೆ ಫ್ಲೂಡ್ ಹಾಕಿರೋದು. ಈ ಫ್ಲೂಡು ಮಿಕ್ಸಪ್ ಆಗಬೇಕು, ಪ್ಲಸ್ ಗ್ಯಾಸ್ ಇಂಜಿನ್ ಇದೆ. ಏಕೆಂದರೆ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹೇಳಿದ್ರೆ ನಮಗೆ ಸೊ ಮಿಷಿನ್ ವೈಸಲ್ಲಿ ಏನು ಕಾನ್ಸೆಪ್ಟ್ ಏನು ಕೊಟ್ಟಿರ್ತಾರೆ, ಸೊ ಅದೇ ರೀತಿ ಮಾಡಬೇಕು. ಎಲ್ಲ ಈ ವೆಹಿಕಲ್ ಹೋತಲ್ಲ, ಎಲ್ಲ ವೆಹಿಕಲ್ಗೂ ಆ್ಯಕ್ಚುಲಾಗಿ ಸ್ಟಾರ್ಟಿಂಗಲ್ಲಿ ರೈಸ್ ಮಾಡ್ತೀವಿ. ಸೊ ರೈಸ್ ಮಾಡೋದು ಏನಂದರೆ ಆ ಫ್ಲೂಡ್ ಮಿಕ್ಸಪ್ ಆಗಲಿ ಅನ್ನೋಕ್ಕೋಸ್ಕರ ರೈಸ್ ಮಾಡಿರ್ತೀವಿ. ಮಿಕ್ಸಪ್ ಆಗಲಿ ಅನ್ನೋಕ್ಕೋಸ್ಕರ ರೈಸ್ ಮಾಡ್ತೀವಿ. ಪ್ಲಸ್ ಕಾರ್ಬನ್ ಕಂಟೆಂಟ್ ಗ್ಯಾಸ್ ಆಗ್ತಾನೆ ಇನ್ಪುಟ್ ಆಗ್ತಾ ಇರುತ್ತಲ್ಲ, ಸೊ ಒಳಗಡೆ ಏನು ಕಾರ್ಬನ್ ಡೆಸ್ಟಲ್ಸ್ ಏನು ಕೂತಿರುತ್ತೆ ಕಾರ್ಬನ್ನು, ಸೊ ಆ ಕಾರ್ಬನ್ ಎಲ್ಲ ಲೂಸ್ ಅಪ್ ಮಾಡಲಿ ಅನ್ನೋಕ್ಕೋಸ್ಕರ ಫಸ್ಟು ರೈಸಿಂಗಲ್ಲಿ ಕೊಡ್ತೀವಿ. ಆಮೇಲೆ ನಾರ್ಮಲ್ ಐಡ್ಲಿಂಗ್ ಕೊಟ್ಟಾಗ ಲೂಸ್ ಅಪ್ ಆಗಿರೋದೆಲ್ಲ ಡೈವರ್ಷನ್ ಆಗಿ ಬೈ ದ ಎಕ್ಸಾಸ್ಟ್ ಥ್ರೂ ಆಚೆ ಬರುತ್ತೆ ಅದೆಲ್ಲ. ಇವಾಗ ನಾರ್ಮಲಿಗೆ ಬಿಟ್ರಿ, ನಾರ್ಮಲ್ ಐಡ್ಲಿಂಗಲ್ಲಿ ಈಗ ಇನ್ನೇನು ರಿಮೈನಿಂಗ್ ಏನು ಮಿನಿಟ್ಸ್ ಇದೆ, ಸೊ ಅದು ಪೂರ್ತಿ ನಾರ್ಮಲ್ ಐಡ್ಲಿಂಗಲ್ಲೇ ಇರುತ್ತೆ. ಸೊ ಇದೇ ರೀತಿ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈಗ ನೆಕ್ಸ್ಟ್ ವೆಹಿಕಲ್ ಬಂದು ಒಂದು ನಿಸಾನ್ ಮೈಕ್ರಾ ಇದೆ. ಸೊ ಈ ನಿಸಾನ್ ಮೈಕ್ರಾ ಬಂದು 1500cc ಇದು.
ಸೊ 1500 cc ಗೆ ಆ್ಯಕ್ಚುಲಾಗಿ ನಿಮ್ಗೆ ಆಗಲೇ ಹೇಳ್ದಂಗೆ ಟೈಮ್ ಡ್ಯೂರೇಷನ್ ಬಂದು ಒಂದು 35 to 40 ಮಿನಿಟ್ಸ್ ಇನ್ ಬಿಟ್ವೀನ್ ತೊಗೊಳ್ಳೋದು. ಯಾಕಂದರೆ ಏರ್ ಫಿಲ್ಟರ್ ಬಿಚ್ಚಿ ಏರ್ ಫಿಲ್ಟರ್ ಹಾಕೋದ್ರಿಂದ ಸೊ ಇನ್ ಬಿಟ್ವೀನ್ ಆಫ್ 40 ಮಿನಿಟ್ಸಲ್ಲಿ ಪ್ರೋಸೆಸ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಸೇಮ್ ಲಿಕ್ವಿಡ್ ಸೇಮ್ ಪ್ರೊಸೆಸಲ್ಲಿರುತ್ತೆ. ಇದು ಡೀಸೆಲ್ ವೆಹಿಕಲ್ಸ್ ಆದ್ದರಿಂದ ಸೊ ಲಿಕ್ವಿಡ್ ಆ್ಯಕ್ಚುಲಾಗಿ ಇದಕ್ಕೆ 40 ml ಹಾಕ್ತೀನಿ. ಡಿಪೆಂಡ್ ಅಪಾನ್ CCಲಿ ಇದಕ್ಕೆ 40 ml ಹಾಕ್ತೀನಿ. ಸೊ ಇದು ಆ್ಯಕ್ಚುಲಿ ಬೇಸಿಕಲಿ ಬಂದು ನಿಸಾನ್ನಲ್ಲಿ ಮೈಕ್ರಾ ಇದು. ಈ ಮೈಕ್ರಾ ವೆಹಿಕಲ್ 1500 cc 1.5 ಲೀಟರ್ ಇಂಜಿನ್, 1.5 ಲೀಟರ್ ಇಂಜಿನ್, ಡೀಸೆಲ್ ಇಂಜಿನ್. ಓಕೆ, ಯಾವುದೇ ವೆಹಿಕಲ್ ಆದ್ರೂ ಸೇಮ್ ಪ್ರೊಸೆಸ್ ಇರುತ್ತೆ, ಎಲ್ಲ ವೆಹಿಕಲ್ಗೂ ಸೇಮ್ ಪ್ರೊಸೆಸ್ ಹೌದು. ಇರುತ್ತೆ. ಬಟ್ ಏನಪ್ಪ ಅಂತ ಅಂದರೆ ಡ್ಯೂರೇಷನ್ನು ಮತ್ತು ನೀವು ಹಾಕೋ ಲಿಕ್ವಿಡ್ ML ಚೇಂಜ್ ಆಗುತ್ತೆ. ಹೌದು. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಏರ್ ಇನ್ಲೆಟ್ ತೋರಿಸ್ತೀನಿ ಈ ಗಾಡೀಲಿ. ಸೊ ಈ ಗಾಡೀಲಿ ಬಂದು ಏರ್ ಇನ್ಲೆಟ್ ಇದು. ಸೊ ಇಲ್ಲಿಂದ ಏರ್ ಸಕ್ ಮಾಡುತ್ತೆ ಆ್ಯಕ್ಚುಲಾಗಿ ಈ ವೆಹಿಕಲಲ್ಲಿ. ಸೊ ಪರ್ಟಿಕ್ಯುಲರಾಗಿ ಇಲ್ಲಿಂದ ಏರ್ ಪಾಸ್ ಆಗುತ್ತೆ. ಈ ಏರು ಸಕ್ಕಾಗಿ ಸೊ ಬೈದ ಈ ಪೈಪ್ ಲೈನಲ್ಲಿ ಹೋಗಿ ಸೊ ಏರ್ ಥ್ರೂ ಇಲ್ಲಿ ಏರ್ ಫಿಲ್ಟರ್ ಇರುತ್ತೆ. ಸೊ ಈ ಏರ್ ಫಿಲ್ಟ್ರಲ್ಲಿ ಕ್ಲೀನಪ್ ಆಗಿ ಏರು ಸೊ ನೆಕ್ಸ್ಟು ಏನಾರು ಡಸ್ಟು ಸೊ ಏನಾರು ಕಸ ಕಡ್ಡಿ ಏನಾರು ಇತ್ತು ಅಂದರೆ ಇಲ್ಲಿ ಸ್ಟಾಕ್ ಆಗಿ ಸೊ ನೆಕ್ಸ್ಟು ಫಿಲ್ಟ್ರೈಸೇಷನಲ್ಲಿ ಏರ್ ಹೋಗಿ ಡೈರೆಕ್ಟ್ ಏರ್ ಇನ್ಟೇಕ್ ಬಂದು ಸೊ ಇಂಜಿನ್ ಒಳಗಡೆ ಡೈರೆಕ್ಟಾಗಿ ಹೋಗುತ್ತೆ. ಓಕೆ. ಸೊ ಇದರಿಂದ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತಲ್ಲ, ಸೊ ಆ ಏರ್ ಇನ್ಲೆಟ್ಗೆ ಆ್ಯಕ್ಚುಲಾಗಿ ನಮ್ಮದು ಗ್ಯಾಸ್ ಪೈಪ್ಲೈನ್ ಕನೆಕ್ಷನ್ ಕೊಡ್ತೀವಿ. ಸೊ ಡೈರೆಕ್ಟಾಗಿ ಈ ಫಿಲ್ಟರ್ ಬಿಟ್ಬಿಟ್ಟು ಡೈರೆಕ್ಟಾಗಿ ಇನ್ಲೆಟ್ಗೆ. ಹೌದು, ಡೈರೆಕ್ಟ್ ಇನ್ಲೆಟ್ ಕೊಡ್ತೀವಿ. ಓಕೆ, ಇವಾಗ ನನ್ನ ಒಂದು ಗಾಡಿ ಏನಿದೆ ಇದು ಥಂಡರ್ ಬರ್ಡು, ಇದನ್ನು ಇವಾಗ ಡಿಕಾರ್ಬನೈಸೇಷನ್ ಮಾಡಿಸಿದ್ದೀನಿ. ಸೊ ಇವಾಗ ಎಲ್ಲ ಪ್ರೊಸೆಸ್ಸು ಮುಗಿದಿದೆ. ಇವಾಗ ಒಂದು ಟ್ರಯಲ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಟ್ರಯಲ್ಲು ಯಾವ ರೀತಿ ಡಿಫ್ರೆನ್ಸ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ತೋರಿಸ್ತೀನಿ. ಫೀಲ್ ಆಗ್ತಾ ಇದೆ. ಓಕೆ, ಇವಾಗ ನಾನು ಡಿಕಾರ್ಬನೈಸೇಷನ್ ಮಾಡಿಸಿ ಒಂದು ಟ್ರಯಲ್ ಹೋಗ್ಬಿಟ್ಟು ಬಂದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಪ್ರಾಂಪ್ಟಾಗಿ ಹೇಳ್ತಾ ಇದ್ದೀನಿ, ತುಂಬಾ ಚೇಂಜಸ್ ಕಾಣಿಸುತ್ತೆ. ನೀವು ಒಂದು ಸಲ ಬಂದು ಮಾಡಿಸಿ ಆಮೇಲೆ ನೀವೇ ಚೇಂಜಸ್ನ ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ ಹೇಳ್ತೀರಾ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನು ಈ ಮಾಡಿಸಿದ್ದು ಒಂದು ಬೈಕು, ಇಲ್ಲಿ ಕಾರ್ಗಳು ಕೂಡ ಮಾಡ್ತಾರೆ. ಸೊ ಈ ಬೈಕಲ್ಲೇ ಇಷ್ಟೊಂದು ಚೇಂಜಸ್ ಕಾಣಿಸ್ತಿದೆ ಅಂತ ಅಂದರೆ ನನಗೆ ಎಷ್ಟು ಫೀಲ್ ಆಯಿತು ಅಂತ ಅಂದರೆ ಫಸ್ಟ್ ಗೇರಲ್ಲಿ ಹಾಕಿದಾಗ ನನಗೆ ಯೂಶ್ವಲಿ ಇದನ್ನು ಮಾಡ್ಸೋಕ್ಕಿಂತ ಮುಂಚೆ ಸ್ವಲ್ಪ ಹಾರ್ಡ್ ಫೀಲ್ ಆಗುತ್ತೆ. ಫಸ್ಟು ಸೆಕೆಂಡ್ ಥರ್ಡು ಗೇರ್ವರೆಗೂ ಸ್ವಲ್ಪ ಹಾರ್ಡ್ ಫೀಲ್ ಅಂತ ಅನಿಸೋದು. ಸೊ ಈ ಒಂದು ಕಾರ್ಬನೈಸೇಷನ್ ಆದಮೇಲೆ ಫಸ್ಟ್ ಗೇರ್ ಸ್ವಲ್ಪ ಹಾರ್ಡಾಗೇ ಇರುತ್ತೆ. ಅದಾದಮೇಲೆ ಸೆಕೆಂಡ್ ಥರ್ಡ್ ಗೇರ್ ಯಾವ ರೀತಿ ಇತ್ತು ಅಂದರೆ ನನಗೊಂದು ಒಳ್ಳೆ ಫೀಲ್ ಕೊಡ್ತಾಯಿತ್ತು, ಸ್ಮೂತ್ ರೈಡ್ ಫೀಲ್ ಕೊಡ್ತಾಯಿತ್ತು. ನಿಜವಾಗ್ಲೂ ಈ ಒಂದು ಕಾರ್ಬನೈಸೇಷನ್ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಒಂದು ಸಲ ಮಾಡಿಸಿ. ಮತ್ತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಅಂದರೆ ಇವ್ರು ಇದ್ದಾರೆ, ನಿಮಗೆ ಈ ಕಾರ್ಬನೈಸೇಷನ್ ಬಗ್ಗೆ ಕೊಡ್ತಾರೆ. ತುಂಬ ಬೆನಿಫಿಟ್ ಇದೆ ಅಂತ ಅನಿಸುತ್ತೆ. ಮತ್ತು ಮೈಲೇಜ್ ಒಂದು ನಾನು ಚೆಕ್ ಮಾಡಿಲ್ಲ, ನಮ್ಮ ಮೈಲೇಜ್ ಚೆಕ್ ಮಾಡಿ ಅದನ್ನು ಕೂಡ ಹೇಳ್ತೀನಿ. ಮೈಲೇಜ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ದಾರೆ. ಕಂಪ್ನಿಯಿಂದ ಗಾಡಿ ಹೊಸದಾಗಿ ಲಾಂಚ್ ಆಗಬೇಕಾದ್ರೆ ಯಾವೊಂದು ರೀತಿ ಮೈಲೇಜ್ ಕೊಡ್ತಿರ್ತಾರೆ ಆ ಒಂದು ರೀತಿ ಮೈಲೇಜ್ಗೆ ಮತ್ತೆ ರಿಟರ್ನ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದು ಕೂಡ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬಾ ಪ್ರಾಂಪ್ಟಾಗಿ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ ಫೀಲು ಈ ಒಂದು ಕಾರ್ಬನೈಸಿಂಗ್ ಆದಮೇಲೆ. ಮುಂಚೆ ಎಲ್ಲ ಸೌಂಡು ಎಲ್ಲ ಇದಾಯ್ತಿತ್ತು, ಈಗೆಲ್ಲ ಒಂಚೂರು ಪರವಾಗಿಲ್ಲ ಅನ್ಸುತ್ತೆ. ಸ್ವಲ್ಪ ದಿನ ನೋಡೋಣ, ನೋಡಿ ಏನಾದ್ರು ಚೆನ್ನಾಗಿದಾತು ಅಂದ್ರೆ ಏನು ತೊಂದರೆ ಇಲ್ಲ. ಮೈಲೇಜ್ ಎಲ್ಲ ಇಂಪ್ರೂವ್ ಮೈಲೇಜ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದೆ ನಮ್ಮ ಫ್ರೆಂಡು. ಏನಪ್ಪಾ ಅಂದ್ರೆ ನಮಗೂ ಡೌಟ್ ಕ್ಲಿಯರ್ ಆಗ್ಬೇಕಲ್ಲ, ಹಂಗಾಗಿ ಒಂದ್ಸರಿ ಚೆಕ್ ಮಾಡಿ ಇವಾಗ ಆಸ್ ಆಫ್ ನಾವು ಇವಾಗ ಈಗ ರೆಡಿ ಮಾಡಿಸಿದ್ದೀರಾ, ಮುಂಚೆ ಓಡಿಸೋದಕ್ಕೂ ಇವಾಗ ಓಡಿಸೋದಕ್ಕೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮಗೆ? ಸ್ವಲ್ಪ ಸೌಂಡು ಗೇರು ಎಲ್ಲ ಬೀಳ್ಬೇಕಾದ್ರೆ ಒಂದ್ ಸ್ವಲ್ಪ ಮೋಷನ್ ಇದಾಗೋದು. ಈಗ ಆಲ್ರೆಡಿ ನಾನು ಮೊದ್ಲೆಲ್ಲ ಫಸ್ಟ್ ಗೇರ್ ಅಲ್ಲೇ ಇದ್ ಮಾಡ್ಬೇಕಾಯ್ತು. ಚೂರು ನೋಡ್ರಿ ಈಗ ಸೆಕೆಂಡ್ ಗೇರ್ ಮೂವ್ ಮಾಡಿದೀನಿ, ಈಗ ಥರ್ಡ್ ಗೇರಿಗೆ ಹಾಕತಾ ಇದೀನಿ. ಸೌಂಡ್ ಎಲ್ಲ ಒಂದ್ ಸ್ವಲ್ಪ ಇದೆ, ಹೊಗೆ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಬರ್ತಾರಂಗ್ ಕಾಣುತ್ತೆ. ಇನ್ನೂ ಒಂದ್ ಸ್ವಲ್ಪ ನೋಡ್ಬೇಕಲ್ಲ ಸರ್, ಸಡನ್ ನೋಡಿ ಹೇಳಕ್ಕೂ ಆಗಲ್ಲ. ಈಗ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಲ್ಲ ಗಾಡಿ ಹೆಂಗೆ ಏನು ಅನ್ನೋದು. ಹಂಗಾಗಿ ನಮ್ಮ ಫ್ರೆಂಡ್ ಹೇಳಿದ್ನಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಬಿಟ್ಟಿರೋದು ಸರ್. ಈ ಒಂದು ವಿಡಿಯೋನಲ್ಲಿ ನೀವು ನೋಡ್ಬೋದು ಒಳಗಡೆ ಗ್ಯಾಸ್ ಹೋದಾಗ ಇಂಜಿನ್ ಯಾವ ರೀತಿ ಕ್ಲೀನ್ ಮಾಡುತ್ತೆ ಈ ಒಂದು ಗ್ಯಾಸು ಒಳಗಡೆ ಇರೋಂಥ ಕಾರ್ಬನ್ನ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮೊದಲನೇ ಸಲ ನಮ್ಮ ವಿಡಿಯೋನಲ್ಲಿ ತೋರಿಸ್ತಾ ಇರೋದು. ನಮಸ್ತೆ. ಶ್ರೀಧರ್ ಅಂತ. ಓಕೆ ಸರ್, ನಿಮಗೆ ಇವರು ಯಾವ ರೀತಿ ಪರಿಚಯ ಆಗಿದ್ದು? ನಮಗೆ ಆ್ಯಕ್ಚುಲಿ ಇವ್ರು ಕಸ್ಟಮರು ನಮಗೆ ಕಾಲ್ ಮಾಡಿಬಿಟ್ಟು ಈ ಥರ ನಮ್ಮ ಒಂದು ಗಾಡಿ ಇದೆ, ಈ ಥರ ಡಿಕಾರ್ಬನೈಸಿಂಗ್ ಮಾಡಿಕೊಡಿ ಅಂತ ಕೇಳಿದರು. ಸೊ ಬಂದಾಗ ನಾವು ಹೇಳ್ದೋ ಈ ಥರ ಅಂತ ಹೇಳ್ಬಿಟ್ಟು ಅಂತ ಮಾಡಿದ್ದೀರ ಸರ್ವಿಸ್ ಎಲ್ಲ ರಿಸಲ್ಟ್ ಎಲ್ಲ ಚೆನ್ನಾಗಿ ಬಂತು. ಅವರು ಹಾಸನಲ್ಲಿ ನಾವೇ ಒಂದು ಮಾಡ್ತೀವಿ ಸರ್, ಈ ಥರ ಒಂದು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳಿದಾಗ ಆಯಿತು ಮಾಡ್ತೀವಿ ಅಂತೇಳಿ ನಾವೇ ಫ್ರಾಂಚೈಸಿ ಸ್ಟಾರ್ಟ್ ಮಾಡಿದ್ದು. ಸೊ ಅದಕ್ಕೋಸ್ಕರ ನಾವೇ ಒಂದು 2,80,000 ಇವರಿಗೆ ಫ್ರಾಂಚೈಸಿ ಮಾಡಿಕೊಟ್ಟಿದ್ದೀವಿ. ಓಕೆ,
ಅಂದರೆ ನಿಮ್ಮ ಹತ್ರ ಯಾರು ಬೇಕಾದ್ರೂ ಫ್ರಾಂಚೈಸಿ ತೊಗೊಬೋದು. ಯಾರು ಬೇಕಾದರೂ ತೊಗೋಬೋದು. ನಿಮಗೆ ಒಂದು ಡಿಸ್ಟಿಕ್ ಒಂದೇ ಕೊಡೋದು ಅಷ್ಟೇ. ಯಾರು ಬೇಕಾದ್ರೂ ಅಂದರೆ ಬೇರೆ ತಾಲೂಕಿಗೆ ಕೊಡ್ತೀರಾ ಇನ್ನೂ ಒಂದು ಡಿಸ್ಟಿಕಲ್ಲಿ? ಬೇರೆ ತಾಲೂಕು ಕೊಡ್ತೀವಿ, ಬಟ್ ಮೇನ್ ಡಿಸ್ಟಿಕಲ್ಲಿ ಒಂದು ಡಿಸ್ಟಿಕ್ ಒಂದೇ ಕೊಡೋದು. ಡಿಸ್ಟಿಕ್ಕಿಗೆ ಒಂದೇ ಕೊಡೋದು. ಓಕೆ, ಯಾವ ರೀತಿ ಇರುತ್ತೆ ಸರ್ ಈ ಒಂದು ಪ್ರೊಸೆಸ್ಸು? ನಿಮ್ಮ ಹತ್ರ ಏನಾದರೂ ಒಂದು ಫ್ರಾಂಚೈಸಿ ತೊಗೋಬೇಕು ಅಂತ ಅಂದರೆ ಯಾವ ರೀತಿ ಇರುತ್ತೆ ಪ್ರೊಸೆಸ್ಸು? ನಿಮಗೆ ಫಸ್ಟು ನೀವು ಒಂದು ಜಾಗ ನೋಡಬೇಕು, 10x10 ಜಾಗ ಇರಬೇಕು, ನಿಮಗೆ ಪಾರ್ಕಿಂಗ್ ಪ್ಲೇಸ್ ಇರಬೇಕು. ಮತ್ತು ನಮ್ಮ ಕಡೆಯಿಂದ ಸಪೋರ್ಟ್ ಏನು ಬೇಕಂದರೆ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗು, ಲೋಕಲ್ ಮಾರ್ಕೆಟಿಂಗು ಮತ್ತು ಟ್ರೈನಿಂಗು, ಇನ್ಸ್ಟಾಲೇಷನ್ನು ಎಲ್ಲ ನಾವೇ ಮಾಡ್ಕೊಡ್ತೀವಿ. ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಕೋ ಎಲ್ಲ ಸಪೋರ್ಟು ನಾವು ಮಾಡ್ತೀವಿ. ಹಾಗಿದ್ರೆ ಇವರಿಗೆಲ್ಲ ಟ್ರೈನಿಂಗ್ ಎಲ್ಲ ನೀವೇ ಕೊಟ್ಟಿದ್ದೀರಾ? ಆ ಟ್ರೈನಿಂಗು ಮತ್ತು ಅವ್ರ ಮಾರ್ಕೆಟಿಂಗು ಎಲ್ಲನೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ರೀಚ್ ಮಾಡಿಕೊಡ್ತೀವಿ ಅವರಿಗೆ. ಓಕೆ, ಅದಾದ ನಂತರ ನಿಮ್ಮ ಹತ್ರ ಬಂದರೆ ನೀವು ನಮ್ಗೆ ಕಾಲ್ ಮಾಡಿದರೆ ನಾನು ಹೇಳ್ತೀನಿ ನಿಮ್ಗೆ ಏನು ಡೀಟೇಲ್ಸ್ ಬೇಕಂತೇಳಿ ನಾನೇ ಫೋನಲ್ಲೇ ಹೇಳ್ತೀನಿ. ಫೋನಲ್ಲಿ ಹೇಳ್ತೀರಾ? ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಮೂಲತಃ ಊರು? ನಮ್ಮ ಊರು ಮದ್ದೂರು ಬಂತು. ಮದ್ದೂರು, ಅಲ್ಲಿ ಇದೆಯಾ ಈ ಥರ? ಇದೆ, ಅಲ್ಲೂ ಇದೆ. ನಮ್ಮ ಬ್ರಾಂಚ್ ಬಂದು ಇಲ್ಲೇ ಹಾಸನಲ್ಲಿದೆ, KR ಇದೆ, ಮದ್ದೂರಲ್ಲಿದೆ, ಮೈಸೂರಲ್ಲಿದೆ. ಇಲ್ಲೇ ಆನ್ ದಿ ವೇ ಹೋಗ್ಬೇಕಾದ್ರೆ ನೀವು ವಿಡಿಯೋ ಮಾಡ್ತಿದ್ದೀವಿ ಅಂತ ಇವ್ರು ಹೇಳಿದರು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾವು ಆನ್ ದಿ ವೇ ಬಂದಿದ್ದೀವಿ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಡಿಕಾರ್ಬನೈಸೇಷನ್ ಅಂತ ಅಂದರೆ ಏನು ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಆದಷ್ಟು ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ನನ್ನ ಬೈಕು ಕೂಡ ಡಿಕಾರ್ಬನೈಸಿಂಗ್ ಮಾಡಿಸ್ದೆ. ಸೊ ತುಂಬಾ ಒಳ್ಳೆ ಫೀಲ್ ಕೊಡ್ತು. ಹಾಗೆ ಇನ್ನೊಂದು ಕಾರ್ನ ಕೂಡ ನಾನು ಕಸ್ಟಮರ್ ಹತ್ರ ಬಂದಿರೋರ ಹತ್ರ ರಿವ್ಯೂ ತೊಗೊಂಡೆ. ಅವರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೂ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನೀವು ಕೂಡ ಯಾರಾದರೂ ನಿಮ್ಮ ಒಂದು ವೆಹಿಕಲ್ನ ಡಿಕಾರ್ಬನೈಸಿಂಗ್ ಮಾಡಿಸ್ಬೇಕು ಅಂತ ಅಂದರೆ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ. HP ಡಿಕಾರ್ಬನೈಸೇಷನ್ ಪಾಯಿಂಟ್ ಅಂತ ಹೇಳಿ ನಮ್ಮ ಹಾಸನದ ರಿಂಗ್ ರೋಡು, ಬೇಲೂರಿಗೆ ಹೋಗೋ ರಿಂಗ್ ರೋಡು, ಹೇಮಾವತಿ ನಗರ ಬ್ರಿಲಿಯಂಟ್ ಕಾಲೇಜ್ ಆಪೋಸಿಟೇ ಇದೆ HP ಡಿಕಾರ್ಬನೈಸಿಂಗ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಗೆ ಬನ್ನಿ, ತುಂಬಾ ಚೆನ್ನಾಗಿದೆ ಕಾರ್ಬನೈಸೇಷನ್ ಮಾಡಿಸ್ಬೇಕು ಅಂತ ಅಂದರೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ಹಾಗೆ ನಮ್ಮ ಹಾಸನ್ ನ್ಯೂಸ್ ಪೇಜ್ನ ಫಾಲೋ ಮಾಡಿ. ಹಾಸನ್ ನ್ಯೂಸ್ ಸಖತ್ ಮಗ.